ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತಿಗೋಡು ಹುಡುಗ ಸುದೀಪ್ ಎಮ್.ಎಲ್. ನಾನಿವತ್ತು ಬಂದಿರೋದು ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ, ಆಣಿವಾಳ್ ಗ್ರಾಮಕ್ಕೆ ಬಂದಿದ್ದೀನಿ. ಇದು 15ನೇ ಶತಮಾನದ ಶಾಸನಗಳಿಂದ ಅದರ ಇತಿಹಾಸವನ್ನು ದೃಢವಾಗಿದೆ. ಇವುಗಳಲ್ಲಿ ಅನೇಕನಾಥ ತೀರ್ಥಂಕರ, ಬಸಿದಿಯು ಸ್ಥಾಪನೆ ಮತ್ತು ಚಿಕ್ಕಣ್ಣಗೌಡರು ನಿರ್ಮಿಸಿದ ದೇವಾಲಯಗಳಿವೆ. ಒಂದು ಧಾರ್ಮಿಕ ಮತ್ತು ಜನವಸತಿ ಕೇಂದ್ರವಾಗಿದೆ ಹಾಗೂ ಮತ್ತು ಇಂದಿಗೂ ತನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ. ಈ ದೇವಾಲಯವು ಬಸ್ತಿ ದೇವಾಲಯವಾಗಿದೆ. ಏನಪ್ಪ ಅಂದ್ರೆ ಧರ್ಮಸ್ಥಳಕ್ಕೆ ಇನ್ಶೂರೆನ್ಸ್ ಇದಾಗಿ ಬಂತು. ಈ ಕಡೆಯಿಂದ ಹೋಗಿ ಆ ಕಡೆ ಆನವಾಳಲ್ಲಿ ಒಂದು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಹಿಂಗದೆ ವ್ಯವಸ್ಥೆ ಮಾಡಿ ನೀವೇನಾರೇ ಒಂದು ಇದು ಮಾಡಬೇಕು ಅಂತೇಳಿ ಅವ್ರಿಗೆ ಗಮನ ಕೊಟ್ಟಾಗ, ಆಗ ಅಲ್ಲಿಂದವ ಇಲ್ಲಿ ಬಂದು ಯಾವುದು ಏನು ಯಾವ ರೀತಿ ಮಾಡಬೇಕು ಅಂತೇಳಿ ಹೇಳಿದಾಗ, ಪಾಪ ಅದರಿಂದ ಬದಲಾಗಿ ವ್ಯವಸ್ಥೆ ಮಾಡಿದಂಗೆ ಮಾಡಿ ಹಬ್ಬಿಗೆ ಈ ವ್ಯವಸ್ಥೆ ಮಾಡ್ಕೊಂಬಿಟ್ಟು ಎಲ್ಲ ಥರದಲ್ಲೂ ಮಾಡ್ಕೊಂಡು ಹೋದ್ಮೇಲೆ, ಆಮೇಲೆ ಇವರು ಮೈಸೂರು ಕಡೆಯಿಂದವ ಬರೋರು ಹೋಗೋರು ಪೂಜೆಗೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಬಂದರೂ ಕೂಡ ಆಯಮ್ಮನೂ ಆಗ್ಗೆ ಬರ್ತಿದ್ರು, ಸುನೀತಮ್ಮನವೇ. ಅಂದರೆ ಈಗ ಅವರೂ ಇಲ್ಲ. ಹೆಚ್ಚು ಕಡಿಮೆ ಸುಮಾರು ದಿವಸವೇ ಆಯಿತು, ಯಾರೂ ಬಂದು ನೋಡೋಕ್ಕಾಗಿಲ್ಲ ಮಾತ್ರ. ಇನ್ನು ಅದು ಬಿಟ್ಬಿಟ್ಟು ನಾವು ಅದನ್ನು ಇದು ಮಾಡೋಕ್ಕಾಗತ್ತಾ? ಅದು ಉಂಟಾ? ಏನಪ್ಪ ಅಂತಂದ್ರೆ ಬಾಗಿಲು ತೆಗೆದಿರೋ ಪಾಪ ಕೈ ಮುಕ್ಕೋತೀವಿ, ಸುಮ್ಮನೆ ಬರ್ತೀವಿ. ಇನ್ನಲ್ಲಿ ನಾವು ಏನೂ ಮಾತಾಡೋಕ್ಕಾಗಲ್ಲ ಇನ್ಯಾರೂ. ಹಿಂಗಾಗದೆ ಇನ್ನು ಆ ಕಡೆಯಿಂದ ಯಾರು ಬಂದರೂ ಕೂಡ, ಯಾವ ಕಡೆಯಿಂದ ಬಂದರೂ ಕೂಡ ವ್ಯವಸ್ಥೆ ಮಾಡ್ಕೊಂಬಿಟ್ಟು ಬೀಗ್ಲಕ್ಷಣ ನಮ್ಮನೆ ಕೊಟ್ಬಿಟ್ಟು ಹೋಗ್ಬಿಡೋರು. ಬೀಗ್ಲಕ್ಷಣ ಎಲ್ಲದೆ ಅಂತ ಅವ್ರು ಕೇಳ್ಕೊಂಬಂದ್ರೆ ಇಂಥವ್ರ ಹೆಸರು, ಅವ್ರ ಹೆಸರುಗಳಿರ್ತದೆ, ಮನೆ ತಾಯಿ ಇರ್ತದೆ, ಹೋಗಿ ಇಸ್ಕೊಂಡು ನೀವು ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳಿ ಕಳ್ಸೋರು ಅವರೇ. ಅವ್ರ ಮನೆಗೆ ನಾವು ಇರಲಿ ಇಲ್ದೋ ಹೋಗಲಿ ಮನೆಗೆ ಬಂದು ಕೇಳ್ಕೊಂಡು ಹೋಗೋರು. ಈಗ ಅವರೂ ಬರ್ತಾಯಿಲ್ಲ. ಈಗ ಸುತ್ತಮುತ್ತಲಿನ ಬಯಲು ಪ್ರದೇಶಗಳಲ್ಲಿ ಆನೆಗಳು ಓಡಾಡುತ್ತಿರುವುದರಿಂದ ಈ ಗ್ರಾಮಕ್ಕೆ ಆಣಿವಾಳ್ ಎಂದು ಹೆಸರು ಇಡಲಾಗಿದೆ. ಈ ತೀರ್ಥಂಕರ ಬಸದಿಯು ಸುಮಾರು 15ನೇ ಶತಮಾನದಲ್ಲಿರುವ ಪುರಾತನ ಕಾಲದಿಂದಲೂ ಇದು ಇತಿಹಾಸವುಳ್ಳ ದೇವಸ್ಥಾನವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.